ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಪ್ರೀತಿಯಲ್ಲಿ ಸೋತ್ರೆ ಜೀವನವೇ ಸೋತಂತೆ ಅಲ್ಲ, ಹೊಸ ಬದುಕಿಗೆ ಹಲವಾರು ದಾರಿಗಳಿವೆ. ಜೀವನದಲ್ಲಿ ಪ್ರೀತಿ ಸೋತ್ರೆ ಜೀವನವೇ ಸೋತಂತೆ ಎಂದು ಬಹಳಷ್ಟು ಮಂದಿ ನಿರ್ಧರಿಸ್ತಾರೆ. ಪ್ರೀತಿಯ ಸೋಲು ಜೀವನದ ಅಂತ್ಯವಲ್ಲ, ಅದು ಹೊಸ ಬದುಕಿಗೆ ಮುನ್ನುಡಿಯಾಗಿದೆ. ನಮ್ಮನ್ನು ತುಂಬ ಇಷ್ಟಪಡುವವರು ಮತ್ತು ಪ್ರೀತಿಸುವವರು ನಮ್ಮ ಜೊತೆಗಿರುವುದು ನಮ್ಮ ಅದೃಷ್ಟ. ಅವರು ಬಿಟ್ಟು ಹೋದರೆ ನಮ್ಮಂಥವರನ್ನು ಕಳೆದುಕೊಳ್ಳುವುದು ಅವರ ದೌರ್ಭಾಗ್ಯವೂ ಹೊರತು ನಮ್ಮ ದೌರ್ಭಾಗ್ಯ ಅಲ್ಲ. ಹೀಗೆ ಯೋಚಿಸಿದಾಗ ಮಾತ್ರ ನಾವು ಜೀವನದಲ್ಲಿ ಮುನ್ನಡೆಯಲು ಸಾಧ್ಯವಾಗುತ್ತದೆ. ಪ್ರೀತಿಯಲ್ಲಿ ಸೋಲು ಎಂದರೆ ಜೀವನದ ಸೋಲು ಎಂದಲ್ಲ. ನಮಗಾಗಿ ನಮ್ಮನ್ನು ಪ್ರೀತಿಸುವ ಜನರು ನಾವು ಎಲ್ಲಿ ಕಾಣುತ್ತೇವೆ ಅವರನ್ನು ಹುಡುಕಬೇಕು. ಆದರೆ ನಮ್ಮನ್ನು ಬಿಟ್ಟು ಹೋದವರ ಬಗ್ಗೆ ಯೋಚಿಸುತ್ತಾ ಕುಳಿತುಕೊಳ್ಳಬಾರದು. ಪ್ರೀತಿ ಪಾತ್ರರು ನಮ್ಮೊಂದಿಗಿರುವ ದಿನಗಳಲ್ಲಿ ಜೀವನವು ಹೆಚ್ಚು ಸುಂದರವಾಗಿರುತ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಪ್ರೀತಿ ವಿಫಲವಾದರೆ ಜೀವನವು ವ್ಯರ್ಥವಾದಂತೆ ಭಾಸವಾಗುತ್ತೆ. ಅನೇಕ ಜನರು ಇಂಥ ಸಂದರ್ಭಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆದರೆ ನಮ್ಮನ್ನು ಬಿಟ್ಟು ಹೋದವರಿಗಾಗಿ ಪ್ರಾಣ ಬಿಡುವುದು ಸರಿಯಲ್ಲ. ಆ ಕ್ಷಣಕ್ಕೆ ಜೀವನದಲ್ಲಿ ಎಲ್ಲವೂ ಕಳೆದು ಹೋಗಿದೆ ಅಂತ ಅನ್ನಿಸ್ಬೋದು. ಇದು ಒತ್ತಡವನ್ನು ಉಂಟು ಮಾಡುತ್ತದೆ, ಅಲ್ಲದೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇರುತ್ತೆ. ಇದರಿಂದ ಮೊದಲು ಹೊರಬರಬೇಕು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸಿದರೆ ಅರ್ಥವಾಗುತ್ತೆ. ನಾವು ಒಮ್ಮೆ ಮಾತ್ರ ಬದುಕುತ್ತೇವೆ ಮತ್ತು ಅದನ್ನು ವ್ಯರ್ಥ ಮಾಡಬಾರದು ಎಂದು ನೀವು ಅರ್ಥ ಮಾಡಿಕೊಳ್ಬೇಕು. ಸಂಬಂಧ ಮುರಿದು ಹೋದರೆ ಅದು ನಿಮ್ಮ ವೈಫಲ್ಯ ಅಲ್ಲ. ವರ್ಷಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಡನೆ ನೀವು ಸಾಕಷ್ಟು ಸಮಯವನ್ನು ಕಳೆದಿರಬಹುದು. ಆದರೆ ಸಂಬಂಧವು ಮುರಿದು ಹೋದರೆ ಅದು ನಿಮ್ಮ ವೈಫಲ್ಯ ಅಲ್ಲ ಎಂದು ಪರಿಗಣಿಸಬೇಡಿ. ಏಕೆಂದರೆ ನಾವು ಎದುರಿಸುವ ಪ್ರತಿಯೊಂದು ವೈಫಲ್ಯವೂ ಯಶಸ್ಸಿನ ಮೊದಲ ಮೆಟ್ಟಿಲು. ಸೋತಿರುವುದನ್ನು ಮೊದಲು ಒಪ್ಪಿಕೊಳ್ಳುವುದು ಮುಖ್ಯ. ನೀವು ಅದರ ಬಗ್ಗೆ ತಪ್ಪಿತಸ್ಥರೆಂದು ಭಾವಿಸಬೇಕಾಗಿಲ್ಲ. ಆಗ ಮಾತ್ರ ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯ. ದುರ್ಬಲ ಭಾವನೆ ಬೇಕಾಗಿಲ್ಲ. ನಿಮ್ಮ ಪ್ರೀತಿಸಿದವರು ಬಿಟ್ಟು ಹೋಗಲು ಕಾರಣಗಳು ಏನೇ ಇರಲಿ, ಅದಕ್ಕಾಗಿ ನಿಮ್ಮನ್ನು ನೀವು ದೂಷಿಸಿಕೊಳ್ಳುವುದನ್ನು ನಿಲ್ಲಿಸಿ. ಈ ರೀತಿ ಮಾಡುವುದರಿಂದ ನೀವು ಬಲಹೀನರಾಗುತ್ತೀರಿ. ಇದು ನಿಮ್ಮನ್ನು ಖಿನ್ನತೆಗೆ ಒಳಪಡಿಸಬಹುದು. ಆ ಸಂಬಂಧದ ಕಹಿ ನೆನಪುಗಳನ್ನು ಮರೆತು ಮುನ್ನಡೆಯುವುದೇ ಜಾಣತನ. ಆಗ ಮಾತ್ರ ನಾವು ಆತ್ಮವಿಶ್ವಾಸದಿಂದ ಜೀವನ ನಡೆಸಬಹುದು. ಇತರರು ತಮ್ಮಲ್ಲಿ ಏನಾದರೂ ತಪ್ಪಾಗಿದೆ ಎಂದು ಭಾವಿಸಬೇಕು. ಪ್ರೀತಿ ವಿಫಲವಾದಾಗ ನೀವು ಯಾವಾಗಲೂ ಆ ವ್ಯಕ್ತಿಯ ಬಗ್ಗೆ ಯೋಚಿಸ್ತಾ ಇದ್ದರೆ ನಿಮ್ಮ ಜೀವನವನ್ನು ನೀವೇ ನರಕವನ್ನಾಗಿ ಮಾಡ್ತಾ ಇದ್ದೀರಿ. ನಿಮ್ಮ ಮನಸ್ಸು ಬದಲಾಗಬೇಕಾದ್ರೆ ನೀವು ಮೊದಲು ನಿಮ್ಮ ಪರಿಸರವನ್ನು ಬದಲಾಯಿಸಬೇಕು. ಅದಕ್ಕಾಗಿ ನೀವು ನಿಮ್ಮ ನೆಚ್ಚಿನ ಸ್ಥಳಗಳಿಗೆ ಪ್ರಯಾಣಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕತೆಯನ್ನು ತರುತ್ತೆ. ಜೀವನವು ಸರಿಯಾದ ದಿಕ್ಕಿನಲ್ಲಿ ಕೂಡ ಸಾಗತ್ತೆ. ಒಂದನ್ನು ಕಳೆದುಕೊಂಡ್ರೆ ಅದಕ್ಕಿಂತ ಉತ್ತಮವಾದದ್ದು ಸಿಗುತ್ತೇ ಇರುತ್ತೆ. ಸೋಲೆ ಗೆಲುವಿನ ಮೆಟ್ಟಲು. ಇವತ್ತು ಸೋತಿದ್ದೀವಿ, ಆದರೆ ನಾಳೆ ಗೆದ್ದೇ ಗೆಲ್ತೇವೆ ಎಂಬ ಛಲ ಇದ್ದಾಗ ಮಾತ್ರ ಪ್ರೀತಿ ಅಷ್ಟೇ. ಯಾವುದೇ ವಿಚಾರದಲ್ಲಿ ಸೋತರೂ ಮತ್ತೆ ಎದ್ದೇಳ್ಬೋದು. ಆದರೆ ಇದಕ್ಕೆಲ್ಲ ಮೊದಲು ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಬೇಕಾಗತ್ತೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.